ಸೊ ವೆಲ್ಕಮ್ ಟು ಆನ್ಲೈನ್ ಕ್ಲಾಸ್. ಕೋವಿಡ್-19 ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ಸ್ಟೇ ಹೋಮ್ ಸ್ಟೇ ಸೇಫ್ ಅಂತ ಹೇಳ್ತಾ ನಮ್ಮ ಆನ್ಲೈನ್ ಕ್ಲಾಸ್ನ ಶುರು ಮಾಡೋಣ. ಸೊ ಇವತ್ತು ನಮ್ಮ ಆನ್ಲೈನ್ ಕ್ಲಾಸ್ನ ಟಾಪಿಕ್ಕು ಬೇಸಿಕ್ ನ್ಯೂಮ್ಯಾಟಿಕ್ಸ್. ಸೊ ಈ ಬೇಸಿಕ್ ನ್ಯೂಮ್ಯಾಟಿಕ್ಸ್ ಅಲ್ಲಿ ನಾವು ಆಲ್ರೆಡಿ ಕೆಲವೊಂದು ಭಾಗನ ಸ್ಟಡಿ ಮಾಡಿದ್ದೀವಿ. ನ್ಯೂಮ್ಯಾಟಿಕ್ಸ್ ಅಂದ್ರೆ ಏನು, ನ್ಯೂಮ್ಯಾಟಿಕ್ಸ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಈ ನ್ಯೂಮ್ಯಾಟಿಕ್ಸ್ ಅಲ್ಲಿ ಬರ್ತಕ್ಕಂಥ ಕೆಲವೊಂದು ಟರ್ಮ್ಸ್ ಮತ್ತೆ ಕೆಲವೊಂದು ಲಾಗಳೇನಿದಾವೆ, ಸೊ ಅದನ್ನೆಲ್ಲ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ದೀವಿ. ಸೊ ನಾವು ಲೇಟೆಸ್ಟ್ ಪ್ರೀವಿಯಸ್ ಕ್ಲಾಸ್ನಲ್ಲಿ ಸೊ ಯಾವ್ದ್ರ ಬಗ್ಗೆ ಸ್ಟಡಿ ಮಾಡಿದ್ವಪ್ಪ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ನ್ಯೂಮ್ಯಾಟಿಕ್ ಯೂನಿಟ್ ಏನು, ಕಂಪ್ರೆಸರ್. ಸೊ ಈ ಒಂದು ಕಂಪ್ರೆಸರ್ ಬಗ್ಗೆ ನಾವು ಪ್ರೀವಿಯಸ್ ಕ್ಲಾಸ್ನಲ್ಲಿ ಸ್ಟಡಿ ಮಾಡಿದ್ದೀವಿ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಡಯಾಗ್ರಾಮ್, ಸೊ ಇದೆ ಕಂಪ್ರೆಸರ್ ಯೂನಿಟ್. ಸೊ ಈ ಕಂಪ್ರೆಸರ್ ಕೆಲಸ ಏನಪ್ಪಾ ಅಂದ್ರೆ ನ್ಯೂಮ್ಯಾಟಿಕ್ ಸಿಸ್ಟಮ್ ಅಲ್ಲಿ ಹೋಲ್ ನ್ಯೂಮ್ಯಾಟಿಕ್ ಸಿಸ್ಟಮ್ ಆಪರೇಟ್ ಆಗೋದು ಕಂಪ್ರೆಸ್ಡ್ ಏರ್ ಇಂದ. ಸೊ ಆ ಕಂಪ್ರೆಸ್ಡ್ ಏರ್ ನ ನ್ಯೂಮ್ಯಾಟಿಕ್ ಸಿಸ್ಟಮ್ಗೆ ಸಪ್ಲೈ ಮಾಡ್ತಕ್ಕಂಥ ನ್ಯೂಮ್ಯಾಟಿಕ್ ಯೂನಿಟ್ ಯಾವುದು, ಏರ್ ಕಂಪ್ರೆಸರ್ ಅಥವಾ ಪ್ರೆಸರ್ ಕಂಪ್ರೆಸರ್ ಅಂತ ಏನ್ ಹೇಳ್ತೀವಿ, ಸೊ ಅದು. ಸೊ ಈ ಪ್ರೆಸರ್ ಕಂಪ್ರೆಸರ್ ನ ಕೆಲಸ ಏನಪ್ಪಾ ಅಂದ್ರೆ ನ್ಯೂಮ್ಯಾಟಿಕ್ ಸಿಸ್ಟಮ್ಗೆ ಏರ್ ನ ಸಪ್ಲೈ ಮಾಡ್ತಕ್ಕಂಥದ್ದು ಕಂಪ್ರೆಸರ್ ನ ಕೆಲಸ ಅಂತ ನಾವು ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ನಲ್ಲಿ ಸ್ಟಡಿ ಮಾಡಿದ್ದು. ಸೊ ಕೆಲವೊಂದನ್ನ ರಿವ್ಯೂ ಮಾಡ್ತಾ ಹೋದ್ರೆ ಸೊ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ದಿ ಏರ್ ಕಂಪ್ರೆಸರ್ ನೋಡ್ತಾ ಹೋದ್ರೆ, ಸೊ ಇದನ್ನ ನಾವು ಇಲ್ಲಿ ಕಾಣ್ತಾ ಇದ್ರೆ ಇದನ್ನ ನಾವೇನಂತ ಕರಿತೀವಿ, ಟ್ಯಾಂಕ್ ಅಂತ ಕರಿತೀವಿ. ಏನಂತ ಕರಿತೀವಿ, ಟ್ಯಾಂಕ್. ಸೊ ಅಟ್ಮಾಸ್ಫಿಯರ್ ಇಂದ ಬರ್ತಕ್ಕಂಥ ಕಂಪ್ರೆಸ್ ಆದಂತ ಏರ್ ನ ನಾವು ಈ ಟ್ಯಾಂಕ್ ಒಳಗಡೆ ಏನ್ ಮಾಡ್ತಾ ಹೋಗ್ತೀವಿ, ಫಿಲ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಇರ್ತಕ್ಕಂಥ ಟ್ಯಾಂಕ್ ಒಳಗಡೆ ಫಿಲ್ ಮಾಡ್ತೀವಿ. ಸೊ ಇದೇನಪ್ಪಾ ಅಂದ್ರೆ ಮೋಟ್ರು. ಸೊ ಈ ಒಂದು ಪಿಸ್ಟನ್ ವರ್ಕ್ ಆಗ್ಬೇಕಂದ್ರೆ ನಮ್ಗೆ ಮೋಟರ್ ಇರಲೇಬೇಕು. ಸೊ ಇದೊಂದು ಎಲೆಕ್ಟ್ರಿಕಲ್ ಮೋಟ್ರು. ಸೊ ಮತ್ತೆ ನೆಕ್ಸ್ಟ್ ಹೇಳ್ತಾ ಹೋದ್ರೆ ಸೊ ಇದನ್ನ ನಾವು ಏನಂತ ಹೇಳ್ತೀವಿ, ಫಿಲ್ಟರ್ ಅಂತ ಕರಿತೀವಿ. ಸೊ ಅಟ್ಮಾಸ್ಫಿಯರ್ ಇಂದ ಬರ್ತಕ್ಕಂಥ ಏರ್ ನ ಕಂಪ್ರೆಸರ್ ಟ್ಯಾಂಕ್ ಒಳಗಡೆ ಕಳ್ಸೋದಕ್ಕಿಂತ ಮುಂಚೆ ಅದ್ರೊಳಗೆ ಇರ್ತಕ್ಕಂಥ ಕೆಲವು ಇಂಪ್ಯೂರಿಟೀಸ್, ಡಸ್ಟ್ ಇರಬಹುದು, ಅದನ್ನ ಬಿಟ್ರೆ ನೆಕ್ಸ್ಟ್ ಮಾಯಿಶ್ಚರ್, ವೇಪರ್, ಸೊ ಏನ್ ಬರುತ್ತೆ ಇದನ್ನೆಲ್ಲ ಫಿಲ್ಟರ್ ಮಾಡಿ ಒಳಗಡೆ ಕಳಿಸುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಕಾಣ್ತಾ ಇಲ್ಲ, ಇದನ್ನ ನಾವು ಪ್ರೆಸರ್ ಗೇಜ್ ಅಂತ ಕರಿತೀವಿ. ಸಿಲಿಂಡರ್ ಒಳಗಡೆ ಎಷ್ಟು ಪ್ರೆಸರ್ ಇದೆಯೋ ಸೊ ಅಷ್ಟು ಪ್ರೆಸರ್ ನಾವು ನೋಡ್ತಾ ಹೋಗ್ಬಹುದು. ಇದಿಷ್ಟು ನಾವು ಲಾಸ್ಟ್ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಲಾಕ್ ಡೌನ್ ಹಾಕಿದ್ದ ಮುಂಚೆ ಕಾಲೇಜ್ನಲ್ಲಿ ಏರ್ ಕಂಪ್ರೆಸರ್ ಬಗ್ಗೆ ನಾವು ಸ್ಟಡಿ ಮಾಡಿದ್ವು. ಸೊ ನೆಕ್ಸ್ಟ್ ಬೇಸಿಕ್ ನ್ಯೂಮ್ಯಾಟಿಕ್ ಅಲ್ಲಿ ನಮ್ಮ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಸೊ FRL ಯೂನಿಟ್. ಸೊ ಈ FRL ಯೂನಿಟ್ ಹೋಗೋಕ್ಕಿಂತ ಮುಂಚೆ ಸೊ ನಿಮ್ಗೆ ಎಲ್ಲಾ ಕಡೆ ಗೊತ್ತಿದೆ, ಇವಾಗ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಊರಲ್ಲಿ ಇವಾಗ ವಾಟರ್ ಫಿಲ್ಟರ್ ಗಳನ್ನ ಫಿಕ್ಸ್ ಮಾಡಿದ್ದಾರೆ. ಸೊ ಯಾಕಪ್ಪ ವಾಟರ್ ಫಿಲ್ಟರ್ ಗಳನ್ನ ಫಿಕ್ಸ್ ಮಾಡಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂದ್ರೆ ಸೊ ವಾಟರ್ ಇರ್ತಕ್ಕಂಥ ಅದರ್ ಇಂಪ್ಯೂರಿಟೀಸ್ ಲೈಕ್ ಡಸ್ಟ್ ಇರಬಹುದು, ಡ್ರಿಟ್ ಇರಬಹುದು, ಹಾರ್ಮ್ಫುಲ್ ಕೆಮಿಕಲ್ಸ್ ಇರಬಹುದು, ಬಯೋಲಾಜಿಕಲ್ ಕಂಟಾಮಿನೆಂಟ್ಸ್ ಇರಬಹುದು. ಸೊ ಇದೆಲ್ಲ ಏನಾಗಿರುತ್ತೆ, ವಾಟರ್ ಒಳಗಡೆ ಮಿಕ್ಸ್ ಆಗಿರುತ್ತೆ. ಈ ಮಿಕ್ಸ್ ಆಗಿರ್ತಕ್ಕಂಥ ವಾಟರ್ ಗಳನ್ನ ಮನುಷ್ಯರು ಕುಡಿದ್ರೆ ಸೊ ಅವ್ರದ್ದು ಬಾಡಿ ಸಿಸ್ಟಮ್ ಏನಿರುತ್ತೆ ಡ್ಯಾಮೇಜ್ ಆಗುತ್ತೆ. ಸೊ ಈ ಬಾಡಿ ಸಿಸ್ಟಮ್ ಡ್ಯಾಮೇಜ್ ಆಗಿರೋದನ್ನ ತಪ್ಪಿಸೋದಕ್ಕೋಸ್ಕರ ಏನ್ ಮಾಡಿದ್ದಾರೆ, ಎಲ್ಲಾ ಕಡೆ ಸರ್ಕಾರದವರು ವಾಟರ್ ಫಿಲ್ಟರ್ ಗಳನ್ನ ಹಾಕೊಂಡಿದ್ದಾರೆ ಮನೆಗಳಲ್ಲಿ. ಸೊ ನಾವು ಹಾಕೊಂಡಿದೀವಿ, ಯಾಕಂದ್ರೆ ಶುದ್ಧವಾದ ನೀರನ್ನ ಕುಡಿಬೇಕಂತ. ಸೊ ಇದಕ್ಕೂ ನಮ್ಮ ಪಾಠಕ್ಕೂ ಏನಪ್ಪಾ ಸಂಬಂಧ ಅಂದ್ರೆ ಸೊ ನಮ್ಮ ನ್ಯೂಮ್ಯಾಟಿಕ್ ಸಿಸ್ಟಮ್ ಅಲ್ಲಿ ಅಟ್ಮಾಸ್ಫಿಯರ್ ಇಂದ ಬರ್ತಕ್ಕಂಥ ಏರು ಕೂಡ ಎಲ್ಲ ಪೊಲ್ಯೂಷನ್ ಆಗಿರುತ್ತೆ. ಸೊ ಆ ಪೊಲ್ಯೂಟೆಡ್ ಏರ್ ಏನಾದ್ರೂ ನ್ಯೂಮ್ಯಾಟಿಕ್ ಸಿಸ್ಟಮ್ ಒಳಗಡೆ ಸಪ್ಲೈ ಆಯ್ತಂದ್ರೆ ಸೊ ಓಲ್ ನ್ಯೂಮ್ಯಾಟಿಕ್ ಸಿಸ್ಟಮ್ ಅದ್ರದ್ದು ಲೈಫ್ ಡ್ಯೂರೇಷನ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಆ ನ್ಯೂಮ್ಯಾಟಿಕ್ ಸಿಸ್ಟಮ್ ನ ನಾವು ಈ ಒಂದು ಡಸ್ಟ್ ಏರ್ ಇಂದ ಫ್ರೀ ಮಾಡೋದಿಕ್ಕೆ, ಆ ಡಸ್ಟ್ ಏರ್ ನ ಫಿಲ್ಟರ್ ಮಾಡೋದಿಕ್ಕೆ ಸೊ ನಾವು ನ್ಯೂಮ್ಯಾಟಿಕ್ ಸಿಸ್ಟಮ್ ಅಲ್ಲಿ ಒಂದು ಯೂನಿಟ್ ನ ಯೂಸ್ ಮಾಡ್ತೀವಿ. ಸೊ ಆ ಯೂನಿಟ್ ಏನಪ್ಪಾ ಅಂದ್ರೆ FRL ಯೂನಿಟ್. ಸೊ ಈ FRL ಯೂನಿಟ್ ನ ನಾವು ಯೂಸ್ ಮಾಡಿ ಸೊ ಏರ್ ನ ನಾವು ಫಿಲ್ಟರ್ ಮಾಡಿ ನೆಕ್ಸ್ಟ್ ನ್ಯೂಮ್ಯಾಟಿಕ್ ಸಿಸ್ಟಮ್ ಒಳಗಡೆ ಸಪ್ಲೈ ಮಾಡ್ತಾ ಹೋಗ್ತೀವಿ. ಫಸ್ಟ್ ಈ FRL ಯೂನಿಟ್ ಅಲ್ಲಿ FRL ಗೆ ಫುಲ್ ಫಾರ್ಮ್ಸ್ ಏನು, FRL ಯೂನಿಟ್ ಅಂದ್ರೆ ಏನಂತ ಫಸ್ಟ್ ನಾವು ತಿಳ್ಕೊಳ್ಳೋಣ. ಸೊ FRL ಯೂನಿಟ್ ಇದು ಫಿಸಿಕಲ್ ಕಾಂಪೊನೆಂಟ್ ಡಯಾಗ್ರಾಮ್. ಸೊ ಈ ಚಿತ್ರದಲ್ಲಿ ಇದೆಯಲ್ಲ, ಸೊ ಈ ರೀತಿ ಈ ಫಿಗರ್ ಅಲ್ಲಿ ಇರೋ ತರ ನಮಗೆ ನ್ಯೂಮ್ಯಾಟಿಕ್ ಸಿಸ್ಟಮ್ ಫಿಸಿಕಲ್ ಕಾಂಪೊನೆಂಟ್, FRL ಯೂನಿಟ್ ಫಿಸಿಕಲ್ ಕಾಂಪೊನೆಂಟ್ ಈ ರೀತಿ ಇರುತ್ತೆ. ಫಸ್ಟ್ ನಾವು ತಿಳ್ಕೊಳ್ಳೋಣ ಏನು ವಾಟ್ ಈಸ್ FRL, ವಾಟ್ ಇಸ್ ದಿ ಫುಲ್ ಫಾರ್ಮ್ ಆಫ್ FRL. ಸೊ ಫಸ್ಟ್ ನಾವು ಫುಲ್ ಫಾರ್ಮ್ ಏನಂತ ನೋಡೋದಾದ್ರೆ F ಮೀನ್ಸ್ ಫಿಲ್ಟರ್, R ಮೀನ್ಸ್ ರೆಗ್ಯುಲೇಟರ್, L ಮೀನ್ಸ್ ಲುಬ್ರಿಕೇಟರ್. ಸೊ FRL ಫುಲ್ ಫಾರ್ಮ್ ಏನು, ಫಿಲ್ಟರ್, ರೆಗ್ಯುಲೇಟರ್, ಲುಬ್ರಿಕೇಟರ್. ಇದನ್ನ ನಾವೇನಂತ ಕರಿತೀವಿ, FRL ಅಂತ ಕರಿತೀವಿ. ಸೊ ಈಗ FRL ಫುಲ್ ಫಾರ್ಮ್ ಏನಂತ ತಿಳ್ಕೊಂಡು ನೆಕ್ಸ್ಟ್ ನಾವು ತಿಳ್ಕೊಂಡು ವಾಟ್ ಈಸ್ FRL. ಸೊ FRL ಅಂದ್ರೆ ಏನು,
ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡಬಹುದು. FRL unit is a pneumatic device which contain the filter, regulator and lubricator in a single unit. The total this system is called a FRL unit. ಸೊ ಫಿಲ್ಟರ್ ಅನ್ನೋದೇ ಬೇರೆ, ರೆಗ್ಯುಲೇಟರ್ ಅನ್ನೋದೇ ಬೇರೆ, ಲುಬ್ರಿಕೇಟರ್ ಅಂತಕ್ಕಂಥದ್ದೇ ಬೇರೆ. ಸೊ ಈ ಫಿಲ್ಟರ್, ರೆಗ್ಯುಲೇಟರ್, ಲುಬ್ರಿಕೇಟರ್ ಮೂರನ್ನು ಕೂಡ ಒಂದೇ ಸಿಸ್ಟಮ್ ಒಳಗಡೆ ತಗೊಬಂದಿ ಸೊ ಅದಕ್ಕೆ ಒಂದು ಹೆಸರನ್ನ ಕೊಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ FRL ಯೂನಿಟ್. ಸೊ FRL ಯೂನಿಟ್ ತಕ್ಕಂಥ ಒಂದು ನ್ಯೂಮ್ಯಾಟಿಕ್ ಡಿವೈಸ್. ಸೊ ನ್ಯೂಮ್ಯಾಟಿಕ್ ಸಿಸ್ಟಮ್ ಅಲ್ಲಿ FRL ಯೂನಿಟ್ ಒಂದು ಮೇನ್ ಇಂಪಾರ್ಟೆಂಟ್ ಪಾರ್ಟ್. ಯಾಕಪ್ಪ ಅಂದ್ರೆ ಇಟ್ ಮೀನ್ಸ್ ಏನಂದ್ರೆ ನೀಟ್ ಏರ್ ನ ನ್ಯೂಮ್ಯಾಟಿಕ್ ಸಿಸ್ಟಮ್ ಒಳಗಡೆ ಸಪ್ಲೈ ಮಾಡಬೇಕು. ಸೊ ಆ ಸಪ್ಲೈ ಮಾಡ್ತಕ್ಕಂಥ ಕೆಲಸ ಯಾವುದು? FRL ಯೂನಿಟ್. ಸೊ FRL ಯೂನಿಟ್ ಇಲ್ಲ ಅಂದ್ರೆ ಫುಲ್ ನ್ಯೂಮ್ಯಾಟಿಕ್ ಸಿಸ್ಟಮ್ ಒಳಗಡೆ ಡಸ್ಟ್ ಏರ್ ಎಲ್ಲ ಹೋಗಿ ನ್ಯೂಮ್ಯಾಟಿಕ್ ಇಂಟರ್ನಲ್ ಕಾಂಪೊನೆಂಟ್ಸ್, ಸೊ ಅಂದ್ರೆ ಅಲ್ಲಿ ಮೂವಿಂಗ್ ಕಾಂಪೊನೆಂಟ್ಸ್ ಏನಿರುತ್ತೋ ಅದೆಲ್ಲ ಬೇಗ ಹಾಳಾಗಿ ಹೋಗ್ಬಿಡುತ್ತೆ. ಸೊ ಹಂಗಾಗಿ ನಾವು FRL ಯೂನಿಟ್ ನ ಯೂಸ್ ಮಾಡ್ತೀವಿ. ಸೊ ಅಂದ್ರೆ ಈ ಮೂರು ಡಿವೈಸಸ್, ಫಿಲ್ಟರ್, ರೆಗ್ಯುಲೇಟರ್, ಲುಬ್ರಿಕೇಟರ್, ಸೊ ಇದನ್ನ ಒಂದು ಸಿಂಗಲ್ ಯೂನಿಟ್ ಒಳಗಡೆ ಮೌಲ್ಡಿಂಗ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಸೊ ಈ ಒಂದು ಟೋಟಲ್ ಸಿಸ್ಟಮ್ ನಾವೇನಂತ ಕರಿತೀವಿ? FRL ಯೂನಿಟ್ ಅಂತ ಕರಿತೀವಿ. ಸೊ ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ತಾ ಹೋಗ್ಬೋದು. ಸೊ ಇಲ್ಲೂ ಒಂದು ಫಿಸಿಕಲ್ ಕಾಂಪೊನೆಂಟ್ ಡಯಾಗ್ರಾಮ್ ಇದೆ FRL ಯೂನಿಟ್. ಸೊ ಇಲ್ಲೂ ಕೂಡ ಇದೆ, ಬಟ್ ನೋಡೋದಕ್ಕೆ ಬೇರೆ ಬೇರೆ ಇದ್ರೂ ಕೂಡ ವರ್ಕಿಂಗ್ ಫಂಕ್ಷನ್ ಸೇಮ್ ಇರುತ್ತೆ. ಸೊ ಈ ಶೇಪ್ ಏನಾಗ್ತಾ ಹೋಗುತ್ತೆ ಡಿಪೆಂಡಿಂಗ್ ಅಪಾನ್ ದಿ ಮ್ಯಾನುಫ್ಯಾಕ್ಚರ್. ಇದ್ರಲ್ಲೂ ಬೇರೆ ಇದೆ, ಸೊ ಇದ್ರಲ್ಲೂ ಕೂಡ ಬೇರೆ ಇದೆ, ಬಟ್ ವರ್ಕ್ ಎಲ್ಲದು ಕೂಡ ಇದು ಡಿಸೈನ್ ಏನಾಗ್ತಾ ಹೋಗುತ್ತೆ ಅಂದ್ರೆ ಮ್ಯಾನುಫ್ಯಾಕ್ಚರ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಮ್ಯಾನುಫ್ಯಾಕ್ಚರ್ ಯಾವ ಒಂದು ಡಿಸೈನ್ ಅಲ್ಲಿ ಬೇಕಾದ್ರೂ ಮ್ಯಾನುಫ್ಯಾಕ್ಚರ್ ಮಾಡಬಹುದು. ಸೊ ಇವಾಗ ನಾವು ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ ಈ ಒಂದು ಪಾರ್ಟ್ ಇದೆಯಲ್ಲ, ಇದನ್ನ ನಾವು ಫಿಲ್ಟರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫಿಲ್ಟರ್ ಅಂತ ಕರಿತೀವಿ. ಸೊ ಇದನ್ನ ನಾವೇನಂತ ಕರಿತೀವಿ? ರೆಗ್ಯುಲೇಟರ್ ಅಂತ ಕರಿತೀವಿ. ಏನಂತ ಕರಿತೀವಿ? ರೆಗ್ಯುಲೇಟರ್. ಸೊ ಇದನ್ನ ನಾವು ಪ್ರೆಷರ್ ಗೇಜ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ರೆಷರ್ ಗೇಜ್. ಸೊ ಇದನ್ನ ನಾವು ಲುಬ್ರಿಕೇಟರ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇಲ್ಲಿ ಒಂದು ಕಾಣಿಸ್ತಾ ಇದನ್ನ ನಾವು ಇನ್ಲೆಟ್ ಪೋರ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇನ್ಲೆಟ್ ಪೋರ್ಟ್. ಸೊ ಇನ್ಲೆಟ್ ಪೋರ್ಟ್ ಒಳಗಡೆ ಕಂಪ್ರೆಸರ್ ಇಂದ ಬರ್ತಕ್ಕಂಥ ಏರು ಫಸ್ಟ್ ಈ ಫಿಲ್ಟರ್ ಒಳಗಡೆ ಹೋಗುತ್ತೆ. ಸೊ ಈ ಫಿಲ್ಟರ್ ಒಳಗಡೆ ಹೋದಾಗ ಅದರಲ್ಲಿ ಇರ್ತಕ್ಕಂಥ ಅದರ್ ಇಂಪ್ಯೂರಿಟೀಸ್ ಲೈಕ್ ಡಸ್ಟ್ ಇರ್ಬೋದು, ಡ್ರಿಟ್, ಮಾಯಿಶ್ಚರ್, ವೇಪರ್, ಸೊ ಏನಿರುತ್ತೆ ಸೊ ಅದೆಲ್ಲ ಏನಾಗುತ್ತೆ ಈ ಫಿಲ್ಟರ್ ಅದನ್ನ ಫಿಲ್ಟರ್ ಮಾಡಿ ತೆಗೆಯುತ್ತೆ. ಸೊ ಇದನ್ನೆಲ್ಲ ಫಿಲ್ಟರ್ ಮಾಡಿ ತೆಗೆದಾದ್ಮೇಲೆ ನೆಕ್ಸ್ಟ್ ಈ ರೆಗ್ಯುಲೇಟರ್ಗೆ ಬರುತ್ತೆ. ಸೊ ರೆಗ್ಯುಲೇಟರ್ ಬಂದಾಗ ಸೊ ಈ ಒಂದು ಕಂಪ್ರೆಸರ್ ಟ್ಯಾಂಕ್ ಏನಿರುತ್ತೆ ಅದ್ರೊಳಗಡೆ 8 ಬಾರ್ 10 ಬಾರ್ ಎಷ್ಟೋ ಪ್ರೆಷರ್ ಇರುತ್ತೆ. ಬಟ್ ಅಷ್ಟು ಪ್ರೆಷರ್ ನಮಗೆ ಬೇಕಾಗಿಲ್ಲ, ವರ್ಕಿಂಗ್ 1 ಬಾರ್ 2 ಬಾರ್ ಬೇಕು. ಸೊ ನಮ್ಗೆ ವರ್ಕಿಂಗ್ ಪ್ರೆಷರ್ ಎಷ್ಟು ಬೇಕೋ ಅದನ್ನ ನಾವು ಈ ರೆಗ್ಯುಲೇಟರ್ ನ ಯೂಸ್ ಮಾಡಿ ಏನ್ ಮಾಡ್ತಾ ಹೋಗ್ಬೋದು, ನಮ್ಗೆ ವರ್ಕಿಂಗ್ ಬೇಕಾಗಿರ್ತಕ್ಕಂಥ ಪ್ರೆಷರ್ ನ ಅಡ್ಜಸ್ಟ್ ಮಾಡಬಹುದು. ಸೊ ಎಷ್ಟು ಪ್ರೆಷರ್ ನಾವು ವರ್ಕಿಗೆ ಯೂಸ್ ಮಾಡ್ತಾ ಇದೀವಿ ಅನ್ನೋದು ಈ ಪ್ರೆಷರ್ ಗೇಜ್ ಒಳಗಡೆ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಇದೆಯಲ್ಲ, ಇದನ್ನ ನಾವು ಲುಬ್ರಿಕೇಟರ್ ಅಂತ ಕರಿತೀವಿ. ಸೊ ಬರ್ತಕ್ಕಂಥ ಹೇರೋ ನ್ಯೂಮ್ಯಾಟಿಕ್ ಕಾಂಪೊನೆಂಟ್ಸ್ ಒಳಗಡೆ ಹೋದಾಗ ಆ ನ್ಯೂಮ್ಯಾಟಿಕ್ ಅಲ್ಲಿ ಮೂವಿಂಗ್ ಕಾಂಪೊನೆಂಟ್ಸ್ ಗಳು ಏನಿರುತ್ತೆ ಅದೆಲ್ಲ ಏನಾಗ್ತಾ ಹೋಗುತ್ತೆ, ಫ್ರಿಕ್ಷನ್ ಕ್ರಿಯೇಟ್ ಆಗುತ್ತೆ. ಸೊ ಫ್ರಿಕ್ಷನ್ ನ ಕ್ರಿಯೇಟ್ ಮಾಡೋದಕ್ಕೆ ಕೂಲ್ ಮಾಡಬೇಕು. ಕೂಲ್ ಮಾಡ್ಬೇಕಾದ್ರೆ ನಾವು ಲುಬ್ರಿಕೇಶನ್ ಸಿಸ್ಟಮ್ ನ ಮಾಡಬೇಕು. ಸೊ ಏರ್ ಒಳಗಡೆ ಲುಬ್ರಿಕೇಶನ್ ಸಿಸ್ಟಮ್ ನ ಮಾಡೋದಕ್ಕೆ ನಾವ್ ಏನ್ ಮಾಡ್ತಾ ಹೋಗ್ತೀವಿ, ಈ ಒಂದು ಲುಬ್ರಿಕೇಟರ್ ನ ಯೂಸ್ ಮಾಡ್ತೀವಿ. ಸೊ ಈ ಒಂದು FRL ಯೂನಿಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೆಕ್ಸ್ಟ್ ನಾವು ಮುಂದೆ ಒಂದು ವಿಡಿಯೋ ಬರುತ್ತೆ. ಸೊ ವಿಡಿಯೋದಲ್ಲಿ ನೋಡ್ಬೋದು. ಸೊ ಇದಾದ್ಮೇಲೆ ನಮ್ಗೆ ನೆಕ್ಸ್ಟ್ ಕಂಟೆಂಟ್ ಬರುತ್ತೆ ಫಿಲ್ಟರ್. ಸೊ ಫಿಲ್ಟರ್ ಬಗ್ಗೆ ಈಗ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋ. ಏನ್ ಫಿಲ್ಟರ್ ನಾನು ಆಲ್ರೆಡಿ ಹೇಳಿದೀನಿ. ದಿ ಫಿಲ್ಟರ್ clean the compressed air by tapping the solid particles and separating the liquid such as oil and water that are tapped in the compressed air ಅಂತ ಹೇಳಿದೀನಿ. ಸೊ ಕಂಪ್ರೆಸ್ಡ್ ಏರ್ ಒಳಗಡೆ ಬರ್ತಕ್ಕಂಥ ಸಾಲಿಡ್ ಪಾರ್ಟಿಕಲ್ಸ್ ಇರ್ಬೋದು, ಅಂದ್ರೆ ಧೂಳು ಇರ್ಬೋದು, ಕಡ್ಡಿ, ಕಸ ಅಂತ ನಾವ್ ಏನ್ ಹೇಳ್ತೀವೋ, ಸೊ ಆ ಒಂದು ಸಾಲಿಡ್ ಪಾರ್ಟಿಕಲ್ಸ್ ನ ಅದೇನ್ ಮಾಡುತ್ತೆ ಫಿಲ್ಟರ್ ಮಾಡ್ತಾ ಹೋಗುತ್ತೆ. ಫಿಲ್ಟರ್ ಮಾಡಿ ಅದ್ರೊಳಗಡೆ ಇರತಕ್ಕಂಥ ಲಿಕ್ವಿಡ್ಸ್ ಕೂಡ ಫಿಲ್ಟರ್ ಮಾಡುತ್ತೆ. ಯಾವ ಲೈಕ್ ಈ ಆಯಿಲ್ ಇರ್ಬೋದು, ವಾಟರ್ ಇರ್ಬೋದು, ಇವನ್ನೆಲ್ಲ ಸೊ ಒಂದು ಕಂಪ್ರೆಸ್ಡ್ ಏರ್ ಇಂದ ಟ್ಯಾಪ್ ಮಾಡಿ ಸೊ ಒಟ್ಟು ಕ್ಲೀನ್ ಫ್ರೆಶ್ ಏರ್ ಏನಿರುತ್ತೆ ಅದನ್ನ ಒಳಗಡೆ ಏನ್ ಮಾಡುತ್ತೆ ಈ ಒಂದು ಫಿಲ್ಟರ್ ನ್ಯೂಮ್ಯಾಟಿಕ್ ಸಿಸ್ಟಮ್ ಒಳಗಡೆ ಸಪ್ಲೈ ಮಾಡುತ್ತೆ. ಇದು ಫಿಲ್ಟರ್ ಕೆಲಸ. ಇದಾದ್ಮೇಲೆ ನೆಕ್ಸ್ಟ್ ನಮ್ಗೆ ಬರುತ್ತೆ ಟೈಪ್ಸ್ ಆಫ್ ಫಿಲ್ಟರ್. ಸೊ ಈ ಟೈಪ್ಸ್ ಆಫ್ ಫಿಲ್ಟರ್ ನಲ್ಲಿ 3 ಟೈಪ್ಸ್ ಆಫ್ ಫಿಲ್ಟರ್ ಇದೆ. ಫಸ್ಟ್ ಜನರಲ್ ಪರ್ಪಸ್ ಫಿಲ್ಟರ್, ಸೆಕೆಂಡ್ ಒನ್ ಕೋಲ್ ಸೀಲಿಂಗ್ ಫಿಲ್ಟರ್ ಅಂತ ಬರುತ್ತೆ, ನೆಕ್ಸ್ಟ್ ವ್ಯಾಪರ್ ರಿಮೂವಲ್ ಫಿಲ್ಟರ್ ಅಂತ ಬರುತ್ತೆ. ಸೊ ಇದರಲ್ಲಿ ಯಾವ ಫಿಲ್ಟರ್ ನಾವು ಏನೆಂತ ಯೂಸ್ ಮಾಡ್ತೀವಿ ಅಂತ ನೋಡ್ತಾ ಹೋದ್ರೆ, ಫಸ್ಟ್ ಒನ್ ಜನರಲ್ ಪರ್ಪಸ್ ಫಿಲ್ಟರ್. ಸೊ ಇದನ್ನ ಏನ್ ಯೂಸ್ ಮಾಡ್ತೀವಪ್ಪ, ದಿಸ್ ಈಸ್ ಆರ್ ಯೂಸ್ ಟು ರಿಮೂವ್ ದ ವಾಟರ್ ಅಂಡ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ಸೊ ಅಂದ್ರೆ ಏರ್ ನಲ್ಲಿ ಇರ್ತಕ್ಕಂಥ ವಾಟರ್, ನೀರಿನ ಅಂಶ ಮತ್ತೆ ಪಾರ್ಟಿಕಲ್ಸ್ ಏನಿರುತ್ತೆ, ಕಣಗಳು, ಅದರ್ ಇಂಪ್ಯೂರಿಟೀಸ್ ಏನಿರುತ್ತೆ, ಸೊ ಅದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ನಾವು ಈ ಒಂದು ಜನರಲ್ ಪರ್ಪಸ್ ಫಿಲ್ಟರ್ ಗಳನ್ನ ನಾವು ಏನ್ ಮಾಡ್ತಾ ಹೋಗ್ತೀವಿ, ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್ ಅದೇ ರೀತಿ ಬಂದ್ರೆ ಕೋಲ್ ಸೀಲಿಂಗ್ ಫಿಲ್ಟರ್. ಸೊ ಇದನ್ನ ನಾವೇನ್ ಯೂಸ್ ಮಾಡ್ತೀವಿ ಅಂದ್ರೆ ಏರ್ ನಲ್ಲಿ ಇರ್ತಕ್ಕಂಥ ಆಯಿಲ್ ಕಂಟೆಂಟ್ ಗಳನ್ನ ರಿಮೂವ್ ಮಾಡೋದಕ್ಕೆ ನಾವು ಕೋಲ್ ಸೀಲಿಂಗ್ ಫಿಲ್ಟರ್ ಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಲಾಸ್ಟ್ ಒನ್
ವೇಪರ್ ರಿಮೂವಲ್ ಫಿಲ್ಟರ್. ಸೊ ದಿಸ್ ಫಿಲ್ಟರ್ ಇಸ್ ಯೂಸ್ ಟು ರಿಮೂವಲ್ ದ ಆಯಿಲ್ ಅಂಡ್ ವೇಪರ್ ಅಂಡ್ ಓಡರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ವೇಪರ್ ಅಂದ್ರೆ ಹಾವಿ, ಸೊ ನೀರಿನಲ್ಲಿ ಇರ್ತಕ್ಕಂಥ ಹಾವಿ ಅಂಶನ ತೆಗೆಯೋದಕ್ಕೆ, ಮತ್ತೆ ಓಡರ್ ಅಂದ್ರೆ ವಾಸನೆ. ಯಾವ್ದಾದ್ರು ಗಾಳಿನಲ್ಲಿ ನಿಮ್ಗೆಲ್ಲ ಗೊತ್ತಿರ್ಬೋದು, ಕೆಲವೊಂದು ಟೈಪ್ ಸ್ಮೆಲ್ ಗಾಳಿ ಒಳಗಡೆ ಮಿಕ್ಸ್ ಆಗಿ ನಮಗ್ ಬರುತ್ತೆ ಅಂತ. ಸೊ ಆ ಸ್ಮೆಲ್ನು ಕೂಡ ತೆಗಿಬೇಕು ಅಂತ ಅನ್ಕೊಂಡು ಸಂದರ್ಭ ನಾವೇನ್ ಮಾಡ್ಬೇಕು, ಈ ವೇಪರ್ ರಿಮೂವಲ್ ಫಿಲ್ಟರ್ ನಾವು ಯೂಸ್ ಮಾಡಬೇಕು. ಸೊ ಇದಾದ್ಮೇಲೆ ನಮ್ಗೆ ನೆಕ್ಸ್ಟ್ ಬರುತ್ತೆ ರೆಗ್ಯುಲೇಟರ್. ಸೊ ಈ ರೆಗ್ಯುಲೇಟರ್ ಅಂದ್ರೆ ನಾವು ಆಗ್ಲೇ ಆಲ್ರೆಡಿ ತಿಳ್ಕೊಂಡಿದೀವಿ. ಏನ್ ರೆಗ್ಯುಲೇಟರ್ ಅಂದ್ರೆ ಪ್ರೆಷರ್ ರೆಗ್ಯುಲೇಟರ್ ಕಂಟ್ರೋಲ್ ಫ್ಲೂಯಿಡ್ ಪ್ರೆಷರ್ ಇನ್ ದ ಕಂಪ್ರೆಸ್ಡ್ ಏರ್ ಸಿಸ್ಟಮ್. ಸೊ ಅಂದ್ರೆ ಕಂಪ್ರೆಸ್ಡ್ ಏರ್ ಸಿಸ್ಟಮ್ ಅಂದ್ರೆ ನ್ಯೂಮ್ಯಾಟಿಕ್ ಸಿಸ್ಟಮ್ ಒಳಗಡೆ ನಾವು ಪ್ರೆಷರ್ ನಾವು ನೇಚರ್ ಆಫ್ ವರ್ಕ್ ಗೆ ಪ್ರೆಷರ್ ಡಿಫ್ರೆಂಟ್ ಇರುತ್ತೆ. ಸೊ ನಮಗೆ ನೆಸೆಸಿಟಿ ಇರ್ತಕ್ಕಂಥ ಪ್ರೆಷರ್ ನ ಅಡ್ಜಸ್ಟ್ ಮಾಡ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು, ಲೈಕ್ ರೆಗ್ಯುಲೇಟರ್ ನಾವು ಯೂಸ್ ಮಾಡ್ತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್, ಈಗ ನಿಮ್ ಮನೆಯಲ್ಲಿ ಗ್ಯಾಸ್ ಸ್ಟವ್ ಇರುತ್ತೆ, ಫ್ಲೇಮ್ ಜಾಸ್ತಿ ಬೇಕಂದ್ರೆ ರೆಗ್ಯುಲೇಟರ್ ನ ಜಾಸ್ತಿ ತಿರುಗಿಸ್ತೀವಿ, ಫ್ಲೇಮ್ ಕಡಿಮೆ ಬೇಕಂದ್ರೆ ರೆಗ್ಯುಲೇಟರ್ ನ ಕಡಿಮೆ ತಿರುಗಿಸ್ತೀವಿ. ಅಂದ್ರೆ ಇಲ್ಲೂ ಕೂಡ ಅಷ್ಟು ಪ್ರೆಷರ್ ಬೇಕು ಜಾಸ್ತಿ ಅಂದ್ರೆ ನಾವು ರೆಗ್ಯುಲೇಟರ್ ನ ತಿರುಗಿಸ್ತಾ ಹೋಗ್ಬೇಕು. ಸೊ ಪ್ರೆಷರ್ ಕಡಿಮೆ ಬೇಕಂದ್ರೆ ರೆಗ್ಯುಲೇಟರ್ ಮತ್ತೆ ಆಪೋಸಿಟ್ ಅಲ್ಲಿ ತಿರುಗಿಸಿದ್ರೆ ಪ್ರೆಷರ್ ಅಡ್ಜಸ್ಟ್ಮೆಂಟ್ ಗೆ ನಾವ್ ಏನ್ ಮಾಡ್ತೀವಿ, ಇಲ್ಲಿ ರೆಗ್ಯುಲೇಟರ್ ನಾವು ನ್ಯೂಮ್ಯಾಟಿಕ್ ಸಿಸ್ಟಮ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ರೆಗ್ಯುಲೇಟರ್ ಆಲ್ಸೋ ನೌನ್ ಆಸ್ ಎ ಪ್ರೆಷರ್ ರೆಡ್ಯೂಸಿಂಗ್ ವ್ಯಾಲ್ವ್ಸ್ ಅಂತ ಕೊಟ್ಟಿದ್ದಾರೆ. ಸೊ ರೆಗ್ಯುಲೇಟರ್ ಇರ್ತಕ್ಕಂಥ ಇನ್ನೊಂದು ಹೆಸರು ಅಥವಾ ಇನ್ನೊಂದು ಯಾವ ಹೆಸರಿಂದ ಕರಿತೀವಪ್ಪ ಅಂದ್ರೆ ಪ್ರೆಷರ್ ರೆಡ್ಯೂಸಿಂಗ್ ವಾಲ್ವ್ಸ್ ಅಂತ ನಾವು ಕರಿತೀವಿ. ಸೊ ಅದ್ರದ್ದು ಶಾರ್ಟ್ ಫಾರ್ಮ್ PRVS ಅಂದ್ರೆ ಪ್ರೆಷರ್ ರೆಡ್ಯೂಸಿಂಗ್ ವಾಲ್ವ್ಸ್ ಅಂತ. ಸೊ ಇದಿಷ್ಟು ರೆಗ್ಯುಲೇಟರ್. ಸೊ ನೆಕ್ಸ್ಟ್ ಲುಬ್ರಿಕೇಟರ್. ಸೊ ಏನಿದು ಲುಬ್ರಿಕೇಟರ್? ಸೊ ಲುಬ್ರಿಕೇಟರ್ ಕೆಲಸ ಏನಪ್ಪಾ ಅಂದ್ರೆ, ಸೊ ಫಿಲ್ಟರ್ ಆಗಿ ರೆಗ್ಯುಲೇಟ್ ಆಗಿ ಬಂದಿರತಕ್ಕಂತ ಹೇರ್ ನ, ಸೊ ಇಲ್ಲಿ ಕಾಣಿಸ್ತದೆ ಇದೇ ಲುಬ್ರಿಕೇಟರ್ ಪಾರ್ಟ್. ಸೊ ಈ ಒಂದು ಇನ್ಲೆಟ್ ಪೋರ್ಟ್ ಇಂದ ಬಂದಂತ ಏರು ಈ ಒಂದು ಫಿಲ್ಟರ್ ಅಲ್ಲಿ ಫಿಲ್ಟರ್ ಆಗಿ ನೆಕ್ಸ್ಟ್ ರೆಗ್ಯುಲೇಟ್, ನಮ್ಗೆ ಎಷ್ಟು ಪ್ರೆಷರ್ ಬೇಕಾದ್ರೂ ರೆಗ್ಯುಲೇಟ್ ಆದ್ಮೇಲೆ ನೆಕ್ಸ್ಟ್ ಇದೇನಾಗುತ್ತೆ, ಈ ಒಂದು ಲುಬ್ರಿಕೇಟರ್ ಒಳಗಡೆ ಬರುತ್ತೆ. ಲುಬ್ರಿಕೇಟರ್ ಒಳಗಡೆ ಬಂದಂತ ಆಯಿಲ್ ಏನಾಗ್ತಾ ಹೋಗುತ್ತಪ್ಪ ಅಂದ್ರೆ, ಸೊ ಇಲ್ಲಿ ಆಯಿಲ್ ಜೊತೆ ಮಿಕ್ಸ್ ಆಗಿ ನ್ಯೂಮ್ಯಾಟಿಕ್ ಸಿಸ್ಟಮ್ ಒಳಗಡೆ ಹೋಗುತ್ತೆ. ಲೈಕ್ ಇವಾಗ ಸಿಲಿಂಡರ್ ಇರುತ್ತೆ, ಸಿಲಿಂಡರ್ ಮತ್ತೆ ಪಿಸ್ಟನ್ ನ್ಯೂಮ್ಯಾಟಿಕ್ ಸಿಸ್ಟಮ್ ಅಲ್ಲಿ ಮೂವಿಂಗ್ ಕಾಂಪೋನೆಂಟ್ಸ್ ಗಳು. ಸೊ ಸಿಲಿಂಡರ್ ಮತ್ತೆ ಪಿಸ್ಟನ್ ಏನಿರುತ್ತೋ, ಸೊ ಅವೆರಡು ರೊಟೇಟ್ ಆಗ್ಬೇಕಾದ್ರೆ ಅಂದ್ರೆ ಮೂವಿಂಗ್ ಆಗ್ಬೇಕಾದ್ರೆ ಎರಡು ಮಧ್ಯೆ ಫ್ರಿಕ್ಷನ್ ಕ್ರಿಯೇಟ್ ಆಗುತ್ತೆ. ಸೊ ಫ್ರಿಕ್ಷನ್ ಕ್ರಿಯೇಟ್ ಆದಾಗ ಆಟೋಮೆಟಿಕಲಿ ಏನಾಗುತ್ತೆ, ಹೀಟ್ ಜನರೇಟ್ ಆಗುತ್ತೆ. ಜನರೇಟ್ ಆಗ್ತಕ್ಕಂಥ ಹೀಟ್ ನಾವು ಸೊ ಕಡಿಮೆ ಮಾಡ್ಬೇಕಂದ್ರೆ ನಿಮ್ಗೆಲ್ಲರೂ ಗೊತ್ತಿರಂಗೆ ಲುಬ್ರಿಕೇಶನ್ ಮಾಡ್ಬೇಕು. ಸೊ ಲುಬ್ರಿಕೇಶನ್ ನಾವು ಯಾವ್ದ್ರ ಮುಖಾಂತರ ಮಾಡ್ತೀವಪ್ಪ ಅಂದ್ರೆ ಆ ನ್ಯೂಮ್ಯಾಟಿಕ್ ಸಿಸ್ಟಮ್ಗೆ ಸೊ ಈ ಒಂದು ಲುಬ್ರಿಕೇಟರ್ ಮುಖಾಂತರ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ನಮ್ಗೆ ಇಲ್ಲಿ ಸೊ ನಾವು ನ್ಯೂಮ್ಯಾಟಿಕ್ ಸಿಸ್ಟಮ್ ಅಲ್ಲಿ ಲುಬ್ರಿಕೇಶನ್ ಮಾಡೋದಕ್ಕೆ ಯಾವ ಟೈಪ್ ಆಯಿಲ್ ನ ಯೂಸ್ ಮಾಡ್ತೀವಪ್ಪ ಅಂದ್ರೆ ಮಿನರಲ್ ಆಯಿಲ್ ನ ಯೂಸ್ ಮಾಡ್ತೀವಿ. ಯಾವ ಆಯಿಲ್ ನ ಯೂಸ್ ಮಾಡ್ತೀವಿ? ಮಿನರಲ್ ಆಯಿಲ್. ಇಲ್ಲಿ ಕೊಟ್ಟಿದೆ ನೋಡಿ, ಮಿನರಲ್ ಆಯಿಲ್ಸ್ ಆರ್ ಆಡೆಡ್ ಟು ದ ಸಿಸ್ಟಮ್ ಟು ಫ್ಲಶ್ ಅವೇ ದ ಡಿಪಾಸಿಟ್ಸ್. ಸೊ ಹೇರ್ ಒಳಗಡೆ ಆಯಿಲ್ ಡಿಪಾಸಿಟ್ ನ ಮಾಡೋದಕ್ಕೆ ನಾವು ಸೊ ಮಿನರಲ್ ಆಯಿಲ್ ನ ನಾವೇನ್ ಮಾಡ್ತಾ ಹೋಗ್ತೀವಿ, ಯೂಸ್ ಮಾಡ್ತಾ ಹೋಗ್ತೀವಿ. ಇದಿಷ್ಟು FRL ಯೂನಿಟ್ ನ ಪಾರ್ಟ್ಸ್ ಫಂಕ್ಷನ್ಸ್ ಆಯ್ತು. ಸೊ ನೆಕ್ಸ್ಟ್ ಇವಾಗ ನಾವು ನೋಡೋಣ FRL ಯೂನಿಟ್ ವರ್ಕ್ ಆಗುತ್ತೆ ಅನ್ನೋದು ಈ ಒಂದು ವಿಡಿಯೋ ಅನಿಮೇಷನ್ ಅಲ್ಲಿ ನಾವು ನೋಡೋಣ. Let's see what is FRL. Filters. Filters are mainly used for removing impurities available in air. ಸೊ ಈ ಒಂದು ಇನ್ಲೆಟ್ ಪೋರ್ಟ್ ಇಂದ ಬಂದಂತ ಸೊ ಕಂಪ್ರೆಸರ್ ಇಂದ ಬಂದಂತ ಹೇರು ಸೊ ಇಲ್ಲಿ ಫಿಲ್ಟರ್ ಆಗ್ತಾ ಹೋಗುತ್ತೆ. ಫಿಲ್ಟರ್ ಆಗಿ ಅದರ್ ಪಾರ್ಟಿಕಲ್ಸ್ ಏನು ಡಸ್ಟ್, ಡ್ರಿಟ್, ವ್ಯಾಪರ್ ಅಂತ ಏನ್ ಹೇಳಿದ್ರು, ಸೊ ಅದು ಇಲ್ಲಿ ಕೆಳಗಡೆ ಸ್ಟೋರ್ ಆಗ್ತಾ ಹೋಗುತ್ತೆ. ಸೊ ಸ್ಟೋರ್ ಆದಾಗ ಅದು ಒಂದು ಕೆಪಾಸಿಟಿ ಕೊಟ್ಟಿರುತ್ತೆ, ಅದು ಲೋಡ್ ಆದ್ಮೇಲೆ ಇದೇ ಆಟೋಮೆಟಿಕ್ ಆಗಿ ಓಪನ್ ಆಗಿ ಡಸ್ಟ್ ಎಲ್ಲ ಆಚೆ ಕಡೆ ಹೋಗುತ್ತೆ. ಇಲ್ಲಿ ಬಂದಂತ ಏನಾಗುತ್ತೆ, ಇದು ಫಿಲ್ಟರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಮುಂದೆ ನೋಡೋಣ. Regulator. A regulator is actually used to minimize the pressure in the pipeline. Unfortunately, it is never used after its very first installation due to the same header pressure required to operate pneumatic tools. Lubricator. A lubricator is used to generate mist in the pipeline to lubricate the pneumatic. ಸೊ ಇಲ್ಲಿ ಬಂದಂತ ಸೊ ಅಂದ್ರೆ ಈ ಫಿಲ್ಟರ್ ಆಗಿ ಬಂದಂತ ಏರ್ ನೆಕ್ಸ್ಟ್ ನಮ್ಗೆ ಯಾವ್ದ್ರೊಳಗಡೆ ಬರುತ್ತೆ, ಫಿಲ್ಟರ್ ಮುಖಾಂತರ ಬಂದ್ರೆ ರೆಗ್ಯುಲೇಟರ್ ಒಳಗಡೆ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಪ್ರೆಷರ್ ಗೇಜ್ ಇದೆ. ಸೊ ನಮ್ಗೆ ಇದನ್ನ ನೆಕ್ಸ್ಟ್ ಎಷ್ಟು ವರ್ಕಿಂಗ್ ಪ್ರೆಷರ್ ಬೇಕೋ ಅದನ್ನ ನಾವೇನ್ ಮಾಡ್ತಾ ಹೋಗ್ಬೋದು, ಸೆಟ್ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಇದಿದೆ ನೋಡಿ ಲುಬ್ರಿಕೇಟರ್. ಸೊ ಇಲ್ಲಿ ಆಯಿಲ್ ಫಿಲ್ ಆಗಿದೆ. ಸೊ ಆಯಿಲ್ ಫಿಲ್ ಆದಾಗ ಇಲ್ಲಿ ಬಂದಂತ ಏರ್ ಏನಾಗ್ತಾ ಹೋಗುತ್ತೆ, ಒಳಗಡೆ ಬಂದಿ ಪ್ರೆಷರ್ ಇಂದ ಸೊ ಈ ಆಯಿಲ್ ಏನಾಗ್ತಾ ಹೋಗುತ್ತೆ, ಮಿಕ್ಸ್ ಆಗಿ ನೆಕ್ಸ್ಟ್ ನ್ಯೂಮ್ಯಾಟಿಕ್ ಸಿಸ್ಟಮ್ ಮ್ಯಾನಿಫೋಲ್ಡ್ ಅಂತ ಒಂದು ಡಿವೈಸ್ ಬರುತ್ತೆ. ನೆಕ್ಸ್ಟ್ FRL ಯೂನಿಟ್ ಒಳಗಡೆ ಹೋದಂತ ಏರು ನೆಕ್ಸ್ಟ್ ಮ್ಯಾನಿಫೋಲ್ಡ್ ಒಳಗಡೆ ಹೋಗುತ್ತೆ. ನೆಕ್ಸ್ಟ್ ಅಲ್ಲಿಂದ ವಾಲ್ಸ್ ಮುಖಾಂತರ ಸಿಲಿಂಡರ್ ಒಳಗಡೆ ಹೋಗುತ್ತೆ. ಜಸ್ಟ್ ನಾವೀಗ
FRL ಯೂನಿಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋದಾದ್ರೆ ಯಾವ ರೀತಿ ಆಯಿಲ್ ಮಿಕ್ಸ್ ಆಗುತ್ತೆ ಅನ್ನೋದನ್ನ ನಾವು Tools. How lubricator works. It works on the Venturi principle, wherein it takes energy from the inlet pressure and creates a pressure difference. This principle lifts oil from the reservoir and takes it in the housing in droplet form. Due to this inlet pressure, the oil droplet gets mixed with pressurized air. This creates a mixture of air and oil in mist form, which needs to travel up to the point of application. But due to its heavy particle nature, it travels only up to a maximum of 4 to 5 meter. ಜಸ್ಟ್ ಅಂದ್ರೆ ಈ FRL ಯೂನಿಟ್ ಒಳಗಡೆಯಿಂದ ಬಂದಂತ ಹೇರು ಜಸ್ಟ್ ಎಷ್ಟು ಡಿಸ್ಟೆನ್ಸ್ ವರ್ಗ ಹೋಗುತ್ತಪ್ಪ ಅಂದ್ರೆ 4 to 5 ಮೀಟರ್ಸ್ ವರೆಗೆ ಹೋಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಈಗ ಇದರಲ್ಲಿ ನಿಮ್ಗೆ ಗೊತ್ತಾಯ್ತು ಯಾವ ರೀತಿ ಫಿಲ್ಟರ್ ಆಗುತ್ತೆ, ಯಾವ ರೀತಿ ರೆಗ್ಯುಲೇಟ್ ಮಾಡ್ತೀವಿ, ಸೊ ಯಾವ ರೀತಿ ಹೇರ್ ಜೊತೆ ಆಯಿಲ್ ಮಿಕ್ಸ್ ಆಗುತ್ತೆ ಅಂದ್ರೆ ಲುಬ್ರಿಕೇಟ್ ಆಗುತ್ತೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡಿದೀವಿ. ಸೊ ನೆಕ್ಸ್ಟ್, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂತ ಹೇಳ್ತಾ, ಸೊ ಏನಾದರೂ ಡೌಟ್ಸ್ ಇದ್ರೆ ಸೊ ಫೋನ್ ಮಾಡ್ಬೋದು ಅಥವಾ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ನ ಹಾಕ್ಬೋದು. ಥ್ಯಾಂಕ್ ಯು.